ಅದು ಮಾತ್ರವಲ್ಲ, ಈ ಕೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ, ಸೊಲ್ಲುವಂತಹ ಸಂದರ್ಭದಲ್ಲಿಯೂ ಕೂಡ ಏನು ಆಟವಾಡ್ಲಿಕ್ಕೆ ಇವರು ಬರ್ತಾರೆ ಅಂತೇಳಿ ಭಾವಿಸಿಕೊಂಡಿದ್ದಾರೆ. ಇವರು ನಗ್ತಲೇ ಹೇಳ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದೀರಾ ಅಂತೇಳಿ. ಹೇಳುವಾಗ್ಲೇ, ನಗ್ತಾ ಇರುವಾಗ್ಲೇ ಕೊಚ್ಚಿ ಕೊಚ್ಚಿ ಕುಂದಿದ್ದಾರೆ. ಎಂತಹ ಒಂದು ದುಷ್ಕೃತ್ಯ! ಯಾರು ಈ ಅಮಲನ್ನು ತುಂಬಿಸಿದವರು? ಯಾರು ಇವರಿಗೆ ಡ್ರಗ್ ಸಪ್ಲೈ ಮಾಡುವವರು? ಈ ಡ್ರಗ್ಸ್ನ ಜಾಲವನ್ನು ಕೂಡ ಪೊಲೀಸ್ ಇಲಾಖೆ ಕಂಡು ಹಿಡಿದುಕೊಂಡು ಇವತ್ತಿರುವಂತಹ ಪೊಲೀಸರೊಂದಿಗೆ ಖಂಡಿತವಾಗಿಯೂ ಕೂಡ ನಂಬಿಕೆ ಇಲ್ಲ. ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ. ಜಿಲ್ಲೆಯಲ್ಲಿ ಸಾಮಾನ್ಯ ವರ್ಗಾವಣೆ ಪ್ರಾರಂಭವಾಗಿದೆ ಅಂತೇಳಿ ತಿಳಿದು ಬಂತು. ಆ ಸಾಮಾನ್ಯ ವರ್ಗಾವಣೆ ಪುತ್ತೂರಿನಿಂದ ಬಂಟ್ವಾಳಕ್ಕೆ, ಬಂಟ್ವಾಳದಿಂದ ಬೆಳ್ತಂಗಡಿಗೆ ಮಾಡಬೇಕಾದದಲ್ಲ. ಪುತ್ತೂರಿನಿಂದ ಯಾವುದಾದರೊಂದು ಕಡೆಯ ಈ ಜಿಲ್ಲೆಗಳು, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಈ ಸೂಕ್ಷ್ಮ ಜಿಲ್ಲೆಗಳನ್ನು ಹೊರತುಪಡಿಸಿದ ಯಾವುದಾದರೂ ಜಿಲ್ಲೆಗಳಿಗೆ ಬೇರೆ ಬೇರೆಯಾಗಿ ಅಂತರವನ್ನು ಕಾಯ್ದುಕೊಂಡು ಅವರನ್ನು ವರ್ಗಾವಣೆ ಮಾಡಿಕೊಂಡು ಇಲ್ಲಿನ ಶಾಂತಿ ಸುವ್ಯವಸ್ಥೆಗೆ ರಾಜ್ಯ ಸರ್ಕಾರ ಕೆಲಸವನ್ನು ನಿರ್ವಹಿಸಬೇಕು ಅಂತೇಳಿ ಈ ಮೂಲಕ ಕೇಳಿಕೊಳ್ತಿದ್ದೇವೆ. ಕೆಲವೊಂದು ಕುಲಗೆಟ್ಟ ಮಾಧ್ಯಮಗಳಿವೆ. ಆ ಮಾಧ್ಯಮಗಳಿಗೆ ಕೆಲಸವೇ ರಾಜ್ಯದಲ್ಲಿ, ಜಿಲ್ಲೆಯಲ್ಲಿ ಬೆಂಕಿ ಕೊಡುವಂತಹ ಕೆಲಸ. ಈ ಬೆಂಕಿ ಕೊಡುವಂತಹ ಕೆಲಸವನ್ನು ಮುಂದುವರಿಸಲೇ ಅಬ್ದುಲ್ ರಹೀಮನ ಕೊಲೆಯನ್ನು ಕೂಡ ಪ್ರತೀಕಾರದ ಕೊಲೆ ಅಂತ ಹೇಳ್ತಾರೆ. ಯಾರೋ ಗ್ಯಾಂಗ್ ವಾರ್ ಮಾಡಿಕೊಂಡು ಇನ್ನೊಂದು ಮಾಡಿಕೊಂಡು ಏನೇನೋ ಮಾಡಿಕೊಳ್ತಾರೆ. ಅದು ಎಲ್ಲೆಲ್ಲಿಯೂ ನಡೆಯುತ್ತಾ ಇರುತ್ತದೆ. ಅದು ನಮ್ಮ ಚರ್ಚಾ ವಿಷಯವೇ ಇಲ್ಲ. ಆ ವಿಷಯಕ್ಕೆ ನಾವು ಹೋಗುವುದೂ ಇಲ್ಲ. ಹಾಗಂತ ಕಾನೂನನ್ನು ಕೈಗೆತ್ತಿಕೊಂಡು ಯಾರನ್ನು ಕೊಲ್ಲುವ ಅಧಿಕಾರವೂ ಇಲ್ಲಿಲ್ಲ. ಯಾವ ಧರ್ಮೀಯನ ರಕ್ತವೂ ಕೂಡ ಈ ಭೂಮಿಯಲ್ಲಿ ಬೀರಬಾರದು. ಯಾರನ್ನೂ ಕೂಡ ಕೊಲ್ಲಬಾರದು. ಹಿಂಸಾತ್ಮಕವಾದ ಕೆಲಸವನ್ನು ನಿರ್ವಹಿಸಬಾರದು. ಆದರೂ ಅಮಾಯಕನೊಬ್ಬ SKSF ನಲ್ಲಿ ಕಾರ್ಯಾಚರಿಸಿದವ, ಹಲವಾರು ವರ್ಷಗಳಿಂದ ಕೆಲಸ ಮಾಡಿದವ, ಒಂದು 100-120 ಮನೆಗಳಿರುವಂತಹ ಒಂದು ಮೊಹಲ್ಲಾದಲ್ಲಿ ಜಮಾಅತ್ನ ಕಾರ್ಯದರ್ಶಿಗೆ ಒಬ್ಬನು 120 ಮನೆಗಳು ಆಯ್ಕೆ ಮಾಡಬೇಕು ಅಂತೇಳಿ ಅವನು ಶುದ್ಧಹಸ್ತನಾಗಿರಬೇಕು. ಅವನು ಸಮಾಜದಲ್ಲಿ ಮಾನ್ಯತೆ ಇರುವವನಾಗಿರಬೇಕು. ಊರಿನ ಪ್ರತಿಯೊಬ್ಬ ಹಿಂದೂ ಸಹೋದರನು ಕೂಡ, ಮೊನ್ನೆ ನಾವು ನೋಡಿದೆವು, ಮೈಯತ್ತಿಗೆ ಸಂದರ್ಶನಕ್ಕೆ ಬರುವಂತಹ ಸಂದರ್ಭದಲ್ಲಿ ಪ್ರಕ್ಷುಬ್ಧತೆಯ ವಾತಾವರಣವಿದೆ. ಒಂದು ಸಮುದಾಯದ ಒಂದು ಸಹೋದರ ಕೊಲ್ಲಲ್ಪಟ್ಟಿದ್ದಾನೆ, ಅದು ಕೂಡ ಕ್ರೂರವಾಗಿ ಕೊಲ್ಲಲ್ಪಟ್ಟಿದ್ದಾನೆ. ಆ ಸಂದರ್ಭದಲ್ಲಿಯೂ ಕೂಡ ಮೈಯತ್ತು ಸಂದರ್ಶನಕ್ಕೆ ಬರುವಂತಹ ಆ ಸಾಲಿನಲ್ಲಿ ಕೇಸರಿ ವಸ್ತ್ರ ಧರಿಸಿದಂತಹ ಹಿಂದೂ ಸಹೋದರ ಯಾವುದೇ ಆತಂಕವಿಲ್ಲದೆ, ಯಾವುದೇ ಭಯವಿಲ್ಲದೆ ನಿಂತಿದ್ರೆ ಒಂದು ನೆನಪಿಟ್ಟುಕೊಳ್ಳಿ, ಈ ಸಮುದಾಯವನ್ನು ನೋಡಿ ನೀವು ಕಲಿಬೇಕು. ಈ ಸಮುದಾಯವನ್ನು ನೋಡಿ ನೀವು ಕಲಿಬೇಕು. ತಟಕ ಚಿತ್ತದಿಂದ, ಪ್ರಬುದ್ಧತೆಯಿಂದ, ಸಮಾಧಾನದಿಂದಲ್ಲದೆ ಈ ಸಮುದಾಯ ಎಲ್ಲಿಯೂ ಕೂಡ ನಡೆದುಕೊಂಡಿಲ್ಲ, ಮುಂದೆಯೂ ಕೂಡ ನಡೆದುಕೊಳ್ಳುವುದಿಲ್ಲ. ಈ ಪ್ರತಿಭಟನೆಯಲ್ಲಿ ನಾವು ಮಾತನಾಡುವುದು ಕೂಡ ನೀವು ಪ್ರತೀಕಾರ ತೆಗೆದುಕೊಳ್ಳಿ ಅಂತೇಳಿ ಅಲ್ಲ, ಕೊಲೆಗೆ ಆಹ್ವಾನ ನಡೆಸಲಿಕ್ಕಲ್ಲ, ಯಾರದೋ ಅಮಾಯಕರ ರಕ್ತ ಸುರಿಯಲಿಕ್ಕಲ್ಲ. ಇದು ನಿಲ್ಲಿ ಎನ್ನುವ ಉದ್ದೇಶದಿಂದ ನಾವು ಮಾತಾಡ್ತಾ ಇದ್ದೇವೆ. ಇದಕ್ಕೆ ಪೂರ್ಣ ವಿರಾಮ ಆಗಲಿ ಎನ್ನುವಂತಹ ಉದ್ದೇಶದಿಂದ ಮಾತನಾಡ್ತಾ ಇದ್ದೇವೆ. ಈ ಪ್ರತೀಕಾರದ ಕೊಲೆ ಎನ್ನುವ ನೆಲೆಯಲ್ಲಿ ಈ ಮಾಧ್ಯಮಗಳು ಬಿಂಬಿಸುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳ ನೈತಿಕ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಕುಸಿದಿದೆ ಎನ್ನುವುದನ್ನು ಇಲ್ಲಿನ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ, ಕರಾವಳಿಯ ಜನತೆ ಅರ್ಥ ಮಾಡಿಕೊಂಡಿದ್ದಾರೆ. ಈ ಕೋಮು ದ್ವೇಷ ಭಾಷಣಗಾರರನ್ನು ಬಂಧಿಸಿ ಅಲ್ಲದೆ ಇಲ್ಲಿನ ಸಮುದಾಯ ಸುಮ್ಮನಿರಲಿಕ್ಕೆ ಸಾಧ್ಯವಿಲ್ಲ. ಅದು ಕಾಂಗ್ರೆಸ್ನ ಒಳಗಡೆ ಇದ್ರು, ಹೊರಗಡೆ ಇದ್ರು. ನಾವು ರಾಜಕೀಯದವರಲ್ಲ, ನಾವು ರಾಜಕೀಯದಿಂದ ಅಂತರ ಕಾಯ್ದುಕೊಂಡವರು. ನಾವು ನಿರಂತರವಾಗಿ ಹೇಳಿದವರು, ನೀವು ಕಾಂಗ್ರೆಸ್ನ ಧ್ವಜ ಹಿಡಿತೀರೋ, ಇನ್ನೊಂದರ ಧ್ವಜ ಹಿಡಿತೀರೋ, ನಮಗೆ ಅದು ವಿಷಯವೇ ಅಲ್ಲ. ನಾವಿಲ್ಲಿ ಧಾರ್ಮಿಕವಾದ ಕೆಲಸ ನಿರ್ವಹಿಸುವವರು, ನಾವು ಸಾಮಾಜಿಕವಾದ ಕೆಲಸ ನಿರ್ವಹಿಸುವವರು, ಜಾತ್ಯತೀತತೆಯ ತತ್ವದಲ್ಲಿ ವಿಶ್ವಾಸವಿರಿಸಿಕೊಂಡವರು, ಕಾನೂನನ್ನು ಗೌರವಿಸುವವರು. ಈ ಸಂಘಟನೆಯ 530 ಮೊಹಲ್ಲಾಗಳಲ್ಲಿ ನೇತೃತ್ವ ನೀಡುವಂತಹ ಒಂದು ಸಂಘಟನೆ, 20,000ಕ್ಕಿಂತಲೂ ಅಧಿಕ ಕಾರ್ಯಕರ್ತರಿರುವಂತಹ ಸಂಘಟನೆ. ಆ ಸಂಘಟನೆಯಲ್ಲಿ ವಿಕಾಯದಲ್ಲಿ ದುಡಿದುಕೊಂಡು, ರಕ್ತದಾನ ಮಾಡಿಕೊಂಡು, ಕಷ್ಟಪಟ್ಟುಕೊಂಡು ಜೀವನ ನಡೆಸಿದಂತಹ ಅಮಾಯಕ ಜೀವವೊಂದು ಬಲಿಯಾಗಿದೆ. ಸಣ್ಣ ಕೊಂದಮ್ಮಗಳನ್ನು ನೋಡುವಾಗ ಕಣ್ಣೀರಿನೊಂದಿಗಲ್ಲದೆ ನೋಡಲಿಕ್ಕೆ ಸಾಧ್ಯವಿಲ್ಲ ಸಹೋದರರೇ. ಸಣ್ಣ 1 ವರ್ಷದ ಪುಟ್ಟ ಮಕ್ಕಳು, ಆ ಮಕ್ಕಳ ಶಾಪ ನಿಮಗೆ ತಟ್ಟದೇ ಇರ್ತದ? ಆ ಮಕ್ಕಳಿಗೆ ಬೇಕಾಗಿ ರಾಜ್ಯ ಸರ್ಕಾರದೊಂದಿಗೆ ಹೇಳಲಿಕ್ಕಿರುವುದು, ಕೋಮು ದ್ವೇಷ ಭಾಷಣ ಮಾಡಿದವರನ್ನು ಹೆಡೆಮುರಿ ಕಟ್ಟಿ ಬಂಧನ ಆಗುವ ತನಕ ಈ ಹೋರಾಟವನ್ನು ನಿಲ್ಲಿಸುವುದೇ ಇಲ್ಲ. ಇದು ಆರಂಭ, ಇಲ್ಲಿ ಆರಂಭಿಸಿದ್ದೇವೆ. ಈ ಕರಾವಳಿಯ ಸೌಹಾರ್ದತೆಗೆ ಬೇಕಾಗಿ ಎಷ್ಟೋ ಕೊಡುಗೆ ಕೊಟ್ಟಂತಹ ಸಂಘಟನೆ ಕೊನೆಗೊಮ್ಮೆ ಈ ಹೋರಾಟಕ್ಕಾದರೂ ಧುಮುಕದಿದ್ರೆ ಇದಕ್ಕೆ ಪೂರ್ಣ ವಿರಾಮ, ತಾರ್ಕಿಕವಾದ ಅಂತ್ಯ ಕೊಡಲಿಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿಯೂ ಕೂಡ ಮಾಡಿಯೇ ಮಾಡ್ತೇವೆ ಎನ್ನುವ ಮಾತಿನೊಂದಿಗೆ
ಎಲ್ಲ ರೀತಿಯಲ್ಲಿಯೂ ಅದಕ್ಕೆ ಬೇಕಾದಂತಹ ಕ್ರಮವನ್ನು ಕೈಗೊಳ್ತೇವೆ ಎನ್ನುವ ಮಾತುಗಳು ಬರ್ತಾ ಇದೆ, ಭರವಸೆಗಳು ಬರ್ತಾ ಇದೆ. ಅದು ಕೇವಲ ಮಾತಿನಲ್ಲಿ ಮಾತ್ರ ಉಳಿಯದೆ, ಭರವಸೆಯಲ್ಲಿ ಮಾತ್ರ ಉಳಿಯದೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎನ್ನುವ ಮಾತಿನೊಂದಿಗೆ ನನ್ನ ಪೋಷಕರೊಂದಿಗೆ, ನನ್ನ ಶಬ್ದವಾಲಿಸುವಂತಹ ಸರ್ವಧರ್ಮೀಯ ಸಹೋದರರೊಂದಿಗೆ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೇನೆ, ಯಾರ ಜೊತೆಗೆ ಮಕ್ಕಳನ್ನು ಸೇರಿಸಬೇಕೋ ಅವರ ಜೊತೆಗೆ ಸೇರಿಸಿ. ಮಾನ್ಯ ರಾಜ್ಯ ಸರ್ಕಾರವು ಕೂಡ ಈ ಜಿಲ್ಲೆಯ ಸಾಮಾಜಿಕ ಸೌಹಾರ್ದತೆಗಾಗಿ ಕೆಲಸ ಮಾಡುವಂತಹ ಪ್ರಮುಖರನ್ನು ಸೇರಿಸಿಕೊಂಡು ಈ ಜಿಲ್ಲೆಯ ಕೋಮು ಸಾಮರಸ್ಯಕ್ಕೆ ಬೇಕಾದಂತಹ ಒಂದು ಹ್ರಸ್ವವಾದ ಆಕ್ಷನ್ ಪ್ಲಾನ್ ಮತ್ತು ಒಂದು ದೀರ್ಘಕಾಲಿಕವಾದಂತಹ ಆಕ್ಷನ್ ಪ್ಲಾನ್ ಅನ್ನು ರೂಪಿಸಿಕೊಂಡು ಅದರ ಮೊದಲ ಹಂತವಾಗಿ ಕೋಮು ದ್ವೇಷ ಭಾಷಣ ಮಾಡುವವರನ್ನು ನೀವು ಅಲ್ಪಸಂಖ್ಯಾತರ ಓಲೈಕೆಯನ್ನು ಮಾಡಬೇಡಿ, ಹಿಂದೂ ಸಮುದಾಯದ ಮೃದು ಹಿಂದುತ್ವವನ್ನು ತೋರಿಸಬೇಡಿ. ನಿಮಗೆ ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡದೇನೂ ಇನ್ನು ಬಾಕಿ ಉಳಿದಿಲ್ಲ ಎನ್ನುವುದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ದರಿಂದ ಇದೆಲ್ಲವನ್ನು ನಡೆಸಿಕೊಂಡು ಕುಳ್ಳಿರಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಕಠಿಣವಾದ ಕಾನೂನಿನ ಮೂಲಕ ಕಾನೂನು ಕೆಲಸ ನಿರ್ವಹಿಸಲಿ. ಹಿಂದೂವೂ ಇಲ್ಲಿ ಹತ್ಯವಾಗಬಾರದು, ಮುಸಲ್ಮಾನನ ರಕ್ತವೂ ಇಲ್ಲಿ ಬೀಳಬಾರದು, ಯಾವ ಮಾನವ ರಕ್ತವೂ ಇಲ್ಲಿ ಹರಿಯಬಾರದು. ಕಾನೂನು ಕೆಲಸ ನಿರ್ವಹಿಸುವಂತಹ ಇಲ್ಲಿಗೆ ಕೆಲಸ ನಿರ್ವಹಿಸಿದರೆ ಇಲ್ಲಿ ವಿದ್ಯಾಲಯಗಳು, ಶಿಕ್ಷಣ ಸಂಸ್ಥೆಗಳು ಇಬ್ಬಾಗವಾಗಿ ಮಾರ್ಪಡ್ತಾ ಇದೆ. ಮುಸಲ್ಮಾನರು ಬೇರೆ, ಹಿಂದೂಗಳು ಬೇರೆ. ಎಲ್ಲ ರೀತಿಯಲ್ಲಿಯೂ ಕೂಡ ಎಲ್ಲೆಲ್ಲ ಬೇಲಿ ಹಾಕಲಿಕ್ಕೆ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಸಂಘ ಪರಿವಾರ ಈ ಸಾಮರಸ್ಯಕ್ಕೆ ಬೇಲಿ ಹಾಕ್ತಲೇ ಮುಂದುವರಿಯುತ್ತಾ ಇದೆ. ಜಾತ್ಯತೀತತೆಯ ಹೆಸರೇಳಿ ಅಧಿಕಾರಕ್ಕೆ ಬಂದವರೇ, ಇದಕ್ಕೆ ಕೊನೆಗೊಳಿಸಲಿಕ್ಕೆ ನಿಮಗೊಂದು ಅವಕಾಶವಿದೆ. ಇದು ಕೊನೆಯ ಅವಕಾಶ. ಈ ಅವಕಾಶವನ್ನು ಬಳಸಿಕೊಂಡರೆ ಮತ್ತೆಯೂ ಕೂಡ ನಿಮ್ಮ ಜೊತೆಗೆ ಜಾತ್ಯತೀತ ಸಮುದಾಯ ನಿಲ್ಲಬಹುದೇನೋ. ಆದುದರಿಂದ ಆ ಮಾತನ್ನು ಹೇಳುತ್ತಾ ಈ ಕುಟುಂಬಕ್ಕೆ ಬೇಕಾದಂತಹ ಪರಿಹಾರವನ್ನು ಕೂಡ ಕೊಡುವುದರ ಜೊತೆಗೆ ಈ ಪರಿಹಾರಗಳೆಲ್ಲವುಗಳಾಚೆಗೆ ಕೋಮು ದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು. ಇದನ್ನು ನನ್ನ ಭಾಷಣದಲ್ಲಿ 3ನೇ ಬಾರಿ ಹೇಳ್ತಾ ಇದ್ದೇನೆ. ಕೋಮು ದ್ವೇಷ ಭಾಷಣ ಮಾಡುವವರನ್ನು ಬಂಧಿಸಲೇಬೇಕು. ಅದಾಗಿದೆ ನಮ್ಮ ಕೊನೆಯ ಆಗ್ರಹ, ಅದಾಗಿದೆ ನಮ್ಮ ಮೊದಲ ಆಗ್ರಹ, ಅದುವೇ ನಮ್ಮ ಅಂತಿಮ ಮತ್ತು ಮೊದಲ ಆಗ್ರಹವಾಗಿದೆ. ಅದನ್ನು ಬಂಧಿಸಿದರೆ ಈ ಜಿಲ್ಲೆ ಹತೋಟಿಗೆ ಬಂದೇ ಬರ್ತದೆ. ನನ್ನ ಮಾತಿಗೆ ವಿರಾಮ ಹೇಳುವುದಕ್ಕಿಂತ ಮೊದಲು ಕೆಲವೊಂದು ನಾಯಕರು ನಮ್ಮ ಜೊತೆಗೆ ಅವರಾಗಿಯೇ ಬಂದು ಸೇರಿಕೊಂಡಿದ್ದಾರೆ. ಸುನಿಲ್ ಬಜಿಕೆರೆಯವರಂತಹ, ನಾಸಿರ್ ಲಕ್ಕಿಸ್ಟಾರ್ ಅವರಂತಹ, ಅದೇ ರೀತಿ ಶಾಹುಲ್ ಹಮೀದರಂತಹ ಹಲವಾರು ಹಿಂದೂ ಸಹೋದರರು ಕೂಡ ನಮ್ಮೊಂದಿಗೆ ಈ ವಿಚಾರದ ಹೋರಾಟದಲ್ಲಿ ದೂರವಾಣಿ ಕರೆ ಮಾಡಿಕೊಂಡು ನಮ್ಮ ಜೊತೆಗೆ ಸೇರಿಕೊಂಡು ನಿಮ್ಮ ಜೊತೆಗೆ ನಾವಿದ್ದೇವೆ, ಒಬ್ಬ ಅಮಾಯಕ ಅವನು ಎಲ್ಲರೊಂದಿಗೂ ಸೇರಿಕೊಂಡವನು ಅಂತ ಇಲ್ಲಿ ಒಂದಂತಹ ಮಾತು ಹೇಳಿದ್ದಾರೆ. ಎಲ್ಲ ಸಮುದಾಯವನ್ನು ಕೂಡ ನಾವು ಸೇರಿಸಿಕೊಳ್ತೇವೆ. ಜಾತ್ಯತೀತ ಮನೋಭಾವ ಇರುವ ಸಂವಿಧಾನವನ್ನು, ಕಾನೂನನ್ನು ಗೌರವಿಸುವ ಎಲ್ಲರನ್ನೂ ಕೂಡ ಜೊತೆ ಸೇರಿಸಿಕೊಂಡೇ ಈ ಹೋರಾಟವನ್ನು ಮುಂದುವರಿಸ್ತೇವೆ. ಜಯವಾಗಲಿ. ಅಲ್ಹಮ್ದುಲಿಲ್ಲಾಹ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.